ಚಿತ್ರರಂಗಕ್ಕೇನೆ ಹಿತವಾಗಿದೆ. ಇಂಥದ್ದೊಂದು ಅದ್ಭುತವಾದ ಟೈಟಲ್ ಇಟ್ಟುಕೊಂಡಿರುವ ಸಿನಿಮಾ ನಾಳೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. ಈ ಸಿನಿಮಾಗೆ ರಾಜಗೋಪಾಲ್ ಆಕ್ಷನ್ ಕಟ್ ಹೇಳಿದ್ದಾರೆ. ಇದೊಂದು ಭಾವನಾತ್ಮಕ ಸಸ್ಪೆನ್ಸ್ ಥ್ರಿಲ್ಲರ್ ಎಂಬುದನ್ನ ಕೇಳುವುದಕ್ಕೇನೆ ಚಂದ. ಆ ಕಥೆಯ ಒಂದು ಸಾಲೆ ಹಲವು ರೀತಿಯ ಕುತೂಹಲವನ್ನ ಹುಟ್ಟುಹಾಕುತ್ತದೆ. ನಾಳೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇರುವ ನೀತಿಯನ್ನ ಥಿಯೇಟರ್ನಲ್ಲಿ ನೋಡಿದರೇನೆ ಇದರಲ್ಲಿ ಹೆಚ್ಚು ಮಜಾ ಸಿಗಲಿದೆ. ಗೌತಮ್ ಮಣಿವಣ್ಣನ್ ಈ ಸಿನಿಮಾವನ್ನ ಡೈರೆಕ್ಟರ್ ಕಟ್ ಪ್ರೊಡಕ್ಷನ್ ನಡಿ ನಿರ್ಮಾಣ ಮಾಡಿದ್ದಾರೆ. ರಾಜಗೋಪಾಲ್ ನಿರ್ದೇಶನ ಮಾತ್ರವಲ್ಲ, ಸಿನಿಮಾಗೆ ಇವರದ್ದೇ ಕತೆ ಕೂಡ. ದಿಯಾ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ಸೆಳೆದ ಖುಷಿ ರವಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ಭಾವನಾತ್ಮಕ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶಗಳನ್ನು ಹೊಂದಿರುವ ನೀತಿ ಸಿನಿಮಾ ಒಂದು ದಿನ ಬಂಗಲೆಯಲ್ಲಿ 2 ಪಾತ್ರಗಳ ಸುತ್ತುವ ಕಥೆಯಾಗಿದೆ. ಒಬ್ಬಂಟಿ ಮಹಿಳೆಯ ತೊಳಲಾಟ, ಅಪರಿಚಿತ ವ್ಯಕ್ತಿಯ ಆಗಮನದ ಮೂಲಕ ಕತೆ ತೆರೆದುಕೊಳ್ಳಲಿದೆ. ಈ ಕುತೂಹಲ ದೊಡ್ಡ ಪರದೆ ಮೇಲೆ ಹೇಗೆ ಕಾಣಲಿದೆ ಎಂಬುದೇ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಚಿತ್ರದ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಟ ಸಂಪತ್ ಮೈತ್ರೇಯ ಅಭಿನಯಿಸಿದ್ದು, ಪ್ರವೀಣ್ ಅಥರ್ವ ತಾರಾ ಬಳಗದಲ್ಲಿದ್ದಾರೆ. ಚಿತ್ರಕ್ಕೆ ರುಸಿಕ್ ಸಂಗೀತ ಸಂಯೋಜಿಸಿದ್ದು, ಪ್ರದೀಪ್ ಪದ್ಮಕುಮಾರ್ ಛಾಯಾಚಿತ್ರಗ್ರಹಣವಿದೆ. ಆರ್ ರಾಜ್ಕುಮಾರ್ ಸಂಕಲನ ಚಿತ್ರಕ್ಕಿದೆ. ಈ ಸಿನಿಮಾ ಬಗ್ಗೆ ನಿರ್ದೇಶಕ ರಾಜಗೋಪಾಲ್ ಹೇಳಿದ್ದು ಹೀಗೆ: ಎಲ್ಲಾ ಕಡೆಗಳಲ್ಲೂ ನಡೆಯುತ್ತಿರುವ ವಿಚಾರದ ಮೇಲೆ ಸಿನಿಮಾದಲ್ಲಿ ಬೆಳಕು ಚೆಲ್ಲಿದ್ದೀವಿ. ಒಂದು ಡಿಫ್ರೆಂಟ್ ಕಥೆಯನ್ನ ನೀತಿ ಹೊತ್ತು ಬರ್ತಿದೆ. ಖಂಡಿತ ನೋಡಿದವರಿಗೆ ಇಷ್ಟ ಆಗುತ್ತೆ. ಸಿನಿಮಾ ನೋಡುವಾಗ ಸೀಟಿನಂಚಿಗೆ ಕೂರುವುದು ಪಕ್ಕ. ಸ್ಕ್ರೀನ್ ಪ್ಲೇ ನಾವಂದುಕೊಂಡಂತೆ ಬಂದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡುವವರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ನಾಳೆ ನೀತಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದ್ದು, ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯನ್ನ ಯಾರು ಇಷ್ಟಪಡ್ತಾರೆ ಅಂತವರಿಗೆ ನೀತಿ ಸಿನಿಮಾ ಒಂದೊಳ್ಳೆ ಮನರಂಜನೆಯನ್ನ ಕೊಡುತ್ತೆ ಅನ್ನೋದು ಪಕ್ಕಾ ಆಗಿದೆ. ಸರೋಜಾ, ಫಿಲ್ಮ್ ಬ್ಯೂರೋ, ಈ ಸಂಜೆ ನ್ಯೂಸ್.